ऐगिरि नन्दिनि नन्दित मेदिनि विश्वविनोदिनि नन्दनुते गिरिवरविन्द शिरोदिनि वासिनि विष्णुविलासिनि जिष्णुनुते भगवति एसिति कण्ठकुटुम्बिनि भूरि कुटुम्बिनि भूरि कृते जय जय हे महिषासुरमर्दिनि रम्यकपर्दिनि शैलसुते. ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನವರಾತ್ರಿ ಹಬ್ಬದ ವಿಶೇಷವಾಗಿ ಈ ವಿಡಿಯೋನ ಆರಂಭಿಸ್ತಾ ಇದ್ದೀನಿ. ಈ ಹಬ್ಬದ ಹಿಂದಿನ ಕತೆ ತುಂಬ ಪೌರಾಣಿಕವಾಗಿದೆ. ಆ ಕಥೆನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದೆ ಬರುವ ವಿಡಿಯೋನ ನೋಡೋಕ್ಕಾಗಿ ಸೈಡ್ಗಿರೋ ಬೆಲ್ ಐಕಾನ್ನ ಒತ್ತಿ, ಯಾಕೆಂದರೆ ನೋಟಿಫಿಕೇಶನ್ ಬೇಗ ಬರುತ್ತೆ ನಿಮಗೆ. ಅದಕ್ಕೆ ಬನ್ನಿ, ಈಗ ನಾವು ಮಹಿಷಾಸುರ ಮತ್ತು ದುರ್ಗಾದೇವಿಯ ಯುದ್ಧದ ಕಥೆಯನ್ನು ತಿಳಿದುಕೊಳ್ಳೋಣ ಮತ್ತು ನವರಾತ್ರಿಯ ಆಚರಣೆ ಹೇಗೆ ನಡೆಯುತ್ತದೆ ಅಂತ ನೋಡೋಣ. ಮಹಿಷಾಸುರ ಯಾರು? ಮಹಿಷಾಸುರ ಅಸುರರ ರಾಜನಾದ ರಂಭ ಅನ್ನೋ ರಾಕ್ಷಸನ ಮಗ. ಇವನ ಹತ್ರ ಏನು ಪವರ್ ಇತ್ತು ಅಂದರೆ, ಇವನು ಮಾನವನಿಂದ ಎಮ್ಮೆ ಆಗ್ತಾ ಇದ್ದ. ಒಂದು ಭಯಾನಕ ಎಮ್ಮೆ ರೂಪ ತಗೊಳ್ತಾ ಇದ್ದ. ಇವನ ತಾಯಿ ಮಹಿಷಿ, ಇವಳು ಕೂಡ ಅದೇ ರಾಕ್ಷಸ ರೂಪದ ಎಮ್ಮೆಯ ಒಂದು ರೂಪ ತಗೋತಾ ಇದ್ದು. ಇವರಿಬ್ಬರ ಮಗನೇ ಈ ಮಹಿಷಾಸುರ. ಅದಕ್ಕೆ ಇವನ ಹತ್ರ ತುಂಬಾನೇ ಪವರ್ ಇತ್ತು. ಇವನು ತಪಸ್ ಮಾಡ್ತಾನೆ. ತಪಸ್ ಮಾಡಿಬಿಟ್ಟು ಬ್ರಹ್ಮದೇವರಿಗೆ ಪ್ರಸನ್ನ ಮಾಡಿಬಿಟ್ಟು ಅವರಿಂದ ಒಂದು ವರ ಪಡ್ಕೋತಾನೆ. ಅದು ಏನು ವರ ಅಂತಂದರೆ, ಅವನಿಗೆ ಯಾವುದೇ ಜೀವಿಗಳಾಗಲಿ ಭೂಲೋಕದಲ್ಲಿ, ಪಾತಾಳ ಲೋಕದಲ್ಲಿ, ಭೂಲೋಕದಲ್ಲಿ ದೇವತೆಗಳಾಗಲಿ ಯಾರೇ ಸಾಯಿಸಬಾರ್ದು ಅಂತ ಕೇಳ್ತಾನೆ. ಆವಾಗ ಬ್ರಹ್ಮದೇವರು ಕೇಳ್ತಾರೆ, ಮತ್ತೆ ನಾರಿ ಅಂತ ಕೇಳಿದ್ದಕ್ಕೆ ಅವನು ಅಸಹನೀಯವಾಗಿ ರಾಕ್ಷಸಿಯ ನಗುವನ್ನು ಅಹಹಹಹಹ ಅಂತ ನಕ್ಕು ನಾರಿ ಬಗ್ಗೆ ನಾನು ಕೇಳಲ್ಲ, ಅವಳ ಕೈಯಿಂದ ಏನಾಗುತ್ತೆ, ಅವಳು ಅಸಹಾಯಳು, ನಮ್ಮ ಕಾಲು ಕೆಳಗಿರೋಳು, ನಾವು ಹೇಳಿದ್ದು ಕೇಳಿಕೊಂಡು ಬಿದ್ದಿರೋಳು ಅಂತ ಈ ಥರ ಅವಹೇಳನವಾಗಿ ಮಾತಾಡ್ಬಿಟ್ಟು ಅಷ್ಟೇ ವರ ಪಡ್ಕೊಂಡು ಹೋಗ್ತಾನೆ. ಈ ವರದಿಂದ ಮಹಿಷಾಸುರನು ಅತ್ಯಂತ ಭಯಾನಕ ಅಹಂಕಾರಿಯಾಗಿ ಲೋಕದಲ್ಲಿ ಅನ್ಯಾಯ ಹಿಂಸೆ ತುಂಬ ಮಾಡತೊಡಗಿದನು. ಮಹಿಷಾಸುರನ ಹಿಂಸಾಚಾರ ಸ್ವರ್ಗದ ದೇವತೆಗಳನ್ನು ಭೀಕರವಾಗಿ ಹಿಂಸಿಸುತ್ತಾ ಸ್ವರ್ಗವನ್ನು ಕಸಿದುಕೊಂಡನು. ನೋಡಿ, ಭೂಲೋಕದಲ್ಲದೆ ಇವನು ಸ್ವರ್ಗಕ್ಕೂ ಹೋಗ್ಬಿಟ್ಟು ಅಲ್ಲಿ ತುಂಬ ದೇವತೆಗಳಿಗೆ ಹಿಂಸಾಚಾರ ಮಾಡಿ ಅವರ ಸ್ವರ್ಗವನ್ನು ಕಸಿದುಕೊಂಡು ಅವರಿಗೆ ಸ್ವರ್ಗದಿಂದ ಅಂದರೆ ಬಂಧಿಸಲು ಪ್ರಯತ್ನ ಪಟ್ಟ. ಆದರೆ ಎಲ್ಲ ದೇವತೆಗಳು ಅಲ್ಲಿಂದ ಓಡಿ ಹೋದರು. ದೇವತೆಗಳು ಅಲ್ಲಿಂದ ಓಡಿ ಬಂದು ತ್ರಿಮೂರ್ತಿಗಳ ಹತ್ತಿರ ಬಂದರು. ಬಂದು ಹೇಳಿದರು, ಹೇ ಪ್ರಭುಗಳೇ, ಈ ಮಹಿಷಾಸುರನ ಅತ್ಯಂತ ಭಯಾನಕ ಸ್ವರೂಪದಿಂದ ಎಲ್ಲರೂ ಭಯಭೀತಗೊಂಡಿದ್ದಾರೆ. ಭೂಲೋಕ ಸ್ವರ್ಗಲೋಕ ಎಲ್ಲೆಲ್ಲೂ ಅವನ ಹಾಹಾಕಾರ ಎದ್ದಿದೆ. ಇವನ ಅಂತ್ಯ ಮಾಡುವುದು ಅವಶ್ಯವಾಗಿದೆ ಅಂತ ಬೇಡ್ಕೋತಾರೆ. ಆವಾಗ ದೇವರಿಗೆ ಜ್ಞಾಪಕ ಆಗುವುದು ಪಾರ್ವತಿ ದೇವಿ. ಯಾಕೆಂದರೆ ಪಾರ್ವತಿ ದೇವಿನೇ ಅಲ್ವಾ ಶಕ್ತಿಯ ಸ್ವರೂಪಿಣಿ. ಅದಕ್ಕೆ ಅವರನ್ನು ನೆನೆಸ್ಕೋತಾರೆ. ನೆನೆಸ್ಕೊಂಡಾಗ ಪಾರ್ವತಿ ದೇವಿ ಹತ್ರ ಕೇಳ್ತಾರೆ, ಇವಾಗ ಇವನಿಗೆ ಈ ಥರ ವರ ಸಿಕ್ಕಿದೆ, ಯಾರು ಅವನಿಗೆ ಅಂತ್ಯ ಮಾಡೋದಿಲ್ಲ, ಒಬ್ಬ ಹೆಣ್ಣು ಮಗಳು ಮಾತ್ರ ಅವನಿಗೆ ಅಂತ್ಯ ಮಾಡ್ಬೋದು ಅಂತ ಹೇಳಿದ್ದಕ್ಕೆ ಪಾರ್ವತಿ ದೇವಿ ಒಪ್ಪಿಕೋತಾರೆ. ಯಾಕೆಂದರೆ ಅವರಿಗೆ ಆಗಾಗಲೇ ಗೊತ್ತಾಗಿತ್ತು, ಚಂಡಮುಂಡರನ್ನು ರುಂಡಾಡಿದ್ರಲ್ಲ, ಅವಾಗೇ ಅವ್ರದ್ದು ಶಕ್ತಿ ಸ್ವರೂಪ ಮಹಾಕಾಳಿ ಅಂತ ಗೊತ್ತಾಗಿತ್ತು. ಅದಕ್ಕೆ ಅವರು ಒಪ್ಕೊಂಡ್ರು. ಅದಕ್ಕೆ ಒಂದು ಹೊಸ ರೂಪ ಸೃಷ್ಟಿಯಾಯಿತು, ಅದೇ ದುರ್ಗಾದೇವಿ. ಇಷ್ಟೊತ್ತು ನಾವು ಮಹಿಷಾಸುರನ ಬಗ್ಗೆ ತಿಳ್ಕೊಂಡ್ವಿ. ಈಗ ದುರ್ಗಾದೇವಿಯ ಬಗ್ಗೆ ತಿಳ್ಕೊಳ್ಳೋಣ. ದುರ್ಗಾದೇವಿಯ ರೂಪದ ವರ್ಣನೆ. ದುರ್ಗಾದೇವಿಯು ಸುಂದರ, ಧೈರ್ಯ ಮತ್ತು ಶಕ್ತಿ ತುಂಬಿದ ದೇವರಾಗಿದ್ದರು. ಮುಖ ಶಾಂತ, ಕರುಣ ಮತ್ತು ಭಯಾನಕ ಶಕ್ತಿಯ ಸಮನ್ವಯ. ಕಣ್ಣುಗಳು ಬೆಳಕು ಮತ್ತು ಆಳವಾದ ದೃಷ್ಟಿ. ದುಷ್ಟರನ್ನು ಭಯಪಡುವಂತೆ, ಭಕ್ತರನ್ನು ಆಶೀರ್ವದಿಸುವಂತೆ ಇದ್ದವು. ದುರ್ಗಾದೇವಿಯ 8 ಕೈಯಲ್ಲಿ ಆಯುಧಗಳು ಇರುತ್ತವೆ. ತ್ರಿಶೂಲ ದುಷ್ಟಶಕ್ತಿಯನ್ನು ನಾಶ ಮಾಡಲು, ಸುದರ್ಶನ್ ಚಕ್ರ ಸತ್ಯ ಮತ್ತು ಧರ್ಮದ ರಕ್ಷಣೆ ಮಾಡಲು, ಖಡ್ಗ ಅಹಂಕಾರ ಮತ್ತು ದೋಷಗಳನ್ನು ಸೋಲಿಸಲು,
ಧನುರ್ಯ ಬಾಣ, ಭಯ ಮತ್ತು ಅಹಂಕಾರದ ವಿನಾಶ ಮಾಡಲು ಶಂಖ, ಶ್ರದ್ಧೆ ಮತ್ತು ಭಕ್ತಿ. ಪ್ರತಿಯೊಂದು ಆಯುಧ ದೇವಿಯ ಧೈರ್ಯ, ಶಕ್ತಿ, ಜ್ಞಾನ ಮತ್ತು ಕರುಣೆಯ ಪ್ರತೀಕ. ಈ ಎಲ್ಲ ಆಯುಧಗಳು ದುರ್ಗಾದೇವಿಗೆ ಎಲ್ಲ ದೇವತೆಗಳು ಮಹಿಷಾಸುರನನ್ನು ಸೋಲಿಸಲು ಕೊಡುತ್ತಾರೆ. ಮಹಿಷಾಸುರ ಮತ್ತು ದುರ್ಗಾದೇವಿಯ ಯುದ್ಧ ಭೀಕರವಾಗಿತ್ತು. ಮಹಿಷಾಸುರ ಪ್ರತಿದಿನ ತನ್ನ ರೂಪವನ್ನು ಬದಲಿಸುತ್ತಾ ದೇವಿಯ ಮೇಲೆ ಹಲ್ಲೆ ಮಾಡುತ್ತಿದ್ದ. ಗೊತ್ತಲ್ವಾ, ಮಹಿಷಾಸುರ ಒಂದು ದೊಡ್ಡ ರಾಕ್ಷಸನಿ ರೂಪಿಯ ಎಮ್ಮೆ ಮತ್ತು ರಾಕ್ಷಸ ಎರಡೂ ಆಗಿದ್ದ. ಅವನು ರೂಪ ಬದಲಾಯಿಸಿಕೊಂಡು ದೇವಿಯ ಮೇಲೆ ಹಲ್ಲೆ ಮಾಡ್ತಾ ಇರ್ತಾನೆ. ದುರ್ಗಾದೇವಿ ಪ್ರತಿಯೊಂದು ರೂಪವನ್ನು ಶಕ್ತಿ ಮತ್ತು ಆಯುಧ ಧೈರ್ಯದಿಂದ ಸೋಲಿಸುತ್ತಾ ಇದ್ದರು. ಯುದ್ಧ 9 ದಿನಗಳ ಕಾಲ ನಡೆಯುತ್ತದೆ. ಕೊನೆಯ ದಿನ 10ನೇ ದಿನ ವಿಜಯದಶಮಿ. ದುರ್ಗಾದೇವಿ ಮಹಿಷಾಸುರನನ್ನು ಸೋಲಿಸಿದರು. ಇದಕ್ಕಿಂತ ಮುಂಚೆ ಏನಾಯಿತು ಅಂತ ಹೇಳ್ತೀನಿ. ಯುದ್ಧ ವಿಕರವಾಗಿ ನಡೀತಾ ಇದ್ದಾಗ ಆ ಸ್ಥಳಕ್ಕೆ ಕಾರ್ತಿಕೆ ಬರ್ತಾನೆ. ಕಾರ್ತಿಕೆ ಪಾರ್ವತಿ ಮತ್ತು ಶಿವನ ಮಗ. ಕಾರ್ತಿಕೆಗೆ ಪಾರ್ವತಿ ಮಾತೆಯ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಅದಕ್ಕೆ ಅವನು 9 ದಿನಗಳ ಕಾಲ ನಮ್ಮ ತಾಯಿ ಬರಲಿಲ್ಲ ಕೈಲಾಸಕ್ಕೆ ಅಂತ ತಿಳ್ಕೊಂಡು ಚಿಂತಿತನಾಗಿ ಆ ಯುದ್ಧ ಸ್ಥಳಕ್ಕೆ ನೋಡಲು ಬರ್ತಾನೆ. ಅಲ್ಲಿ ಯುದ್ಧ ವಿಕರವಾಗಿ ನಡೀತಾ ಇತ್ತು. ಅದನ್ನು ನೋಡಿ ತನ್ನ ತಾಯಿಯ ಮೇಲೆ ಒಂದು ರಾಕ್ಷಸ ಹಲ್ಲೆ ಮಾಡ್ತಾ ಇರೋದು ಕಂಡು ಕಾರ್ತಿಕಿಗೆ ತುಂಬ ಕೋಪ ಬರುತ್ತೆ. ಯಾಕೆಂದರೆ ಅವನು ಒಂದು ಯೋಧ. ಅದಕ್ಕೆ ಆ ಕಾರ್ತಿಕೆ ಅಸುರನ ಮೇಲೆ ಹಲ್ಲೆ ಮಾಡಿದಾಗ ಅವನಿಗೆ ತುಂಬ ಕೋಪ ಬರುತ್ತೆ. ಮಹಿಷಾಸುರನಿಗೆ ಅವನು ತಿರುಗಿಸಿ ಹಲ್ಲೆ ಮಾಡ್ತಾನೆ. ಆವಾಗ ಕಾರ್ತಿಕೆ ತುಂಬ ದೂರ ಹೋಗಿ ಬೀಳ್ತಾನೆ. ಯಾಕೆಂದರೆ ಅವನಿಗೆ ವರ ಇತ್ತು. ಆವಾಗ ದುರ್ಗಮ್ಮ ಸ್ವಲ್ಪ ಚಿಂತಿತಳಾಗ್ತಾಳೆ. ತನ್ನ ಮಗನಿಗೆ ಈ ಥರ ಹೊಡೆದ ಇವನು ಅಂತ ಚಿಂತಿತಳಾದಾಗ ಆ ಮಹಿಷಾಸುರನಿಗೆ ಏನನ್ಸುತ್ತೆ, ಇವಳನ್ನು ಸೋಲಿಸ್ಬೇಕಾದ್ರೆ ನಾನು ಇವ್ರ ಮಗನ್ನ ಮೊದಲು ಸಾಯಿಸಬೇಕು ಅಂತ ಇದು ಮಾಡ್ತಾನೆ. ಆವಾಗ ದುರ್ಗಾದೇವಿ ತುಂಬ ಭಯಂಕರವಾಗಿ ಕೋಪಗೊಳ್ತಾಳೆ. ಆವಾಗ ಮಹಿಷಾಸುರ ಹೇಳ್ತಾನೆ, ಮೊದಲು ನಿನ್ನ ಮಗನನ್ನು ಸಾಯಿಸಿ ಆಮೇಲೆ ನಿನ್ನನ್ನು ಸಾಯಿಸುವೆ ಅಂತ ಹೇಳಿದ ತಕ್ಷಣ ಅವನು ಅಂತ್ಯ ಅಲ್ಲೇ ಸ್ಟಾರ್ಟ್ ಆಯಿತು. ದುರ್ಗಾದೇವಿಗೆ ತುಂಬ ಕೋಪ ಬಂದ್ಬಿಟ್ಟು ತನ್ನ ತ್ರಿಶೂಲದಿಂದ ಮಹಿಷಾಸುರನ ಎದೆಯ ಮೇಲೆ ಚುಚ್ಚಿ ಸಾಯಿಸುತ್ತಾಳೆ. ಇದೇ ವಿಜಯದಶಮಿ. 10ನೇ ದಿವಸ ವಿಜಯದಶಮಿ ಅಂತ ನಾವು ಆಚರಿಸುತ್ತೇವೆ. ಮಹಿಷಾಸುರ ಸತ್ತಿ ಹೋಗ್ತಾನೆ, ಅವನು ವಧೆ ಮಾಡಿಬಿಡ್ತಾರೆ ದುರ್ಗಾದೇವಿ. ಅದಕ್ಕೆ ಇವರನ್ನು ಮಾತೃ ರೂಪಿಣಿ ಅಂತ ಹೇಳ್ತಾರೆ. ತನ್ನ ಮಗನನ್ನು ಸಾಯಿಸೋದಕ್ಕೆ ಯಾರೋ ಹೋಗ್ತಾ ಇದ್ದಾರೆ ಅಂತ ತಿಳಿದ್ಬಿಟ್ಟು ಅದು ಒಂಥರ ಏನೋ ಫೀಲಿಂಗ್ ಬರುತ್ತೆ. ತಂದೆ ತಾಯಿಗೆ ಎಲ್ಲ ಬರುತ್ತಂತೆ, ನನಗಷ್ಟು ಗೊತ್ತಿಲ್ಲ, ಒಂಥರ ಬರುತ್ತಂತೆ. ಆವಾಗ ತನ್ನ ಮಗನನ್ನು ರಕ್ಷಿಸಲು ಹೋಗಿ ಸಾಯಿಸಿಬಿಡ್ತಾಳೆ. ಮತ್ತು ಈ ಲೋಕದ ನಾವೆಲ್ಲರೂ ಅವ್ರ ಮಕ್ಕಳೇ, ನಮಗೋಸ್ಕರನೇ ಅವರು ಯುದ್ಧಕ್ಕೆ ಹೋಗಿತ್ತು. ಆದರೆ ಅದು ಒಂಥರ ಕಣ್ಮುಂದಿರುತ್ತಲ್ಲ, ಆವಾಗ ಅದು ಫೀಲಿಂಗೇ ಬೇರೆ ಇರುತ್ತೆ. ಆವಾಗ ಸಾಯಿಸಿಬಿಡ್ತಾರೆ. ಈ 9 ದಿನಗಳ ಕಾಲ ನಡೆದ ಯುದ್ಧವನ್ನು ನೆನೆಸಲು ನಾವು ಪ್ರತಿ ವರ್ಷ ನವರಾತ್ರಿ ಹಬ್ಬನ ಆಚರಿಸ್ತೀವಿ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ನಾವು ನವರಾತ್ರಿ ಹಬ್ಬನ ಆಚರಿಸ್ತೀವಿ. ಕಲ್ಕತ್ತಾದಲ್ಲಿ ದುರ್ಗಾದೇವಿಯ ಮೂರ್ತಿಗಳನ್ನು ತಂದು ಕೂಡಿಸಿ ನವರಾತ್ರಿ ಆಚರಣೆ ಮಾಡ್ತಾರೆ. ಇನ್ನು ಈ ಸೈಡ್ ಬಂದರೆ ಮಂಗಳೂರು ಮತ್ತು ಮೈಸೂರು ಈ ಸೈಡೆಲ್ಲ ಗೊಂಬೆಗಳು ಕೂಡಿಸ್ತಾರೆ. ಮತ್ತು ನಮ್ಮ ಸೈಡ್ ಬಂದರೆ ಅಂದರೆ ಬೀದರ್ ಸೈಡು, ಈ ಕಡೆ ಮಹಾರಾಷ್ಟ್ರ ಈ ಸೈಡೆಲ್ಲ ಏನು ಮಾಡ್ತಾರೆ ಅಂದರೆ ಘಟ್ಟ ಸ್ಥಾಪನೆ ಮಾಡ್ತಾರೆ. ಹೊಲದಿಂದ ಮಣ್ಣು ತಂದುಬಿಟ್ಟು ಜಗಲಿ ಮೇಲೆ ಹಾಕಿಬಿಟ್ಟು ಅದರಲ್ಲಿ ದವಸ ಧಾನ್ಯಗಳು ಎಲ್ಲ ಹಾಕಿಬಿಟ್ಟು ಈ ಥರ ಬೆಳೆ ಬರೆಸ್ತಾರೆ. ಈ ಥರ ಘಟ್ಟ ಸ್ಥಾಪನೆ ಮಾಡಿ ಈ ಹಬ್ಬನ ಆಚರಿಸ್ತಾರೆ. 9 ರೂಪಗಳ ಧ್ಯಾನ ಮಾಡ್ತಾರೆ. ಸಾತ್ವಿಕ ಭೋಜನ ಮಾಡ್ತಾರೆ. ಕೆಟ್ಟದೆಲ್ಲ ಏನು ಮಾಡಲ್ಲ. ಮತ್ತು ಉಪವಾಸ ಇರ್ತಾರೆ. ಇರೋರು 9 ದಿವಸ ಇರ್ತಾರೆ. ಕೆಲವೊಬ್ಬರು ಅಷ್ಟಮಿ, ಪಂಚಮಿ ಅಂತ ಈ ಥರ ಇರ್ತಾರೆ. ನವಮಿಗೆಲ್ಲ ಇರ್ತಾರೆ. ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತಾರೆ. ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಿಕೊಳ್ಳುತ್ತಾರೆ. ಹೇಗಿತ್ತು ಈ ಕತೆ? ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲ್ನ ಫಾಲೋ ಮಾಡ್ತಾ ಇರಿ. ಇದೇ ಥರ ವಿಡಿಯೋ ಹಾಕ್ತೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಹರ ಹರ ಮಹಾದೇವ. ಬಾಯ್, ಟೇಕ್ ಕೇರ್.